ಆರಾಧನೆ ಮಾಡ್ಬೇವು. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡ್ಬೇವು. ಜೀವದಿಂದೇದ್ದವನೇ ನಿನ್ನ ಆರಾಧನೆ ಮಾಡ್ಬೇವು. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡ್ಬೇವು. ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ನಿನ್ನ ಆರಾಧನೆ ಮಾಡ್ಬೇವು. ಶ್ರಮೆಯನ್ನು ತಾಳಿದವನೇ ನಿನ್ನ ಆರಾಧನೆ ಮಾಡ್ಬೇವು. ಶಿಲುಬೆಯ ಹೋದವನೇ ನಿನ್ನ ಆರಾಧನೆ ಮಾಡ್ಬೇವು. ಶ್ರಮೆಯನ್ನು ತಾಳಿದವನೇ ನಿನ್ನ ಆರಾಧನೆ ಮಾಡ್ಬೇವು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 54ನೇ ವಚನ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯೆಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ಕೃತಜ್ಞತಾ ಆರಾಧನೆಯನ್ನು ಸಲ್ಲಿಸುತ್ತಾ, ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಪ್ರಿಯರೇ, ವಿಶ್ವವಾಣಿಯವರಾದ ನಾವು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ತಿಳಿಸುವವರಾಗಿದ್ದೇವೆ. ಹ್ಯಾಪಿ ಈಸ್ಟರ್. ಕರ್ತನಲ್ಲಿ ಪ್ರಿಯರೇ, ಈ ದಿನದವರೆಗೂ ನಾವು ಪಾವನ ದಿನಗಳ ಕುರಿತು ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮದಿಂದ ಅನೇಕ ಆತ್ಮಿಕ ಸಂಗತಿಗಳನ್ನು ತಿಳ್ಕೊಂಡಂಥವರಾಗಿ ಆತ್ಮದಲ್ಲಿ ಬಲಗೊಂಡಂಥವರಾಗಿದ್ದೇವೆ. ಈ ದಿನ ನಾವು ಕರ್ತನಾದ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಂಥ ಪುನರುತ್ಥಾನದ ಹಬ್ಬವನ್ನು ಆಚರಿಸುವಂಥವರಾಗಿದ್ದೇವೆ. ಈ ದಿನ ಒಂದು ಸತ್ಯವನ್ನು ನಿಮ್ಮ ನೆನಪಿಗೆ ತರುವುದಕ್ಕಾಗಿ ಇಷ್ಟಪಡುತ್ತೇನೆ. ಗಮನಿಸಿರಿ. ರೋಮ್ ಸಾಮ್ರಾಜ್ಯದಲ್ಲಿ ಒಬ್ಬ ಅರಸನ ಇಲ್ಲವೇ ಚಕ್ರವರ್ತಿಯ ನಂತರ ಇನ್ನೊಬ್ಬ ಅರಸನನ್ನು ಪ್ರತಿಷ್ಠಿಸಿ ಸಿಂಹಾಸನದ ಮೇಲೆ ಕುಳ್ಳಿರಿಸುತ್ತಿದ್ದ ಸಂದರ್ಭದಲ್ಲಿ ಆ ಸುದ್ದಿಯನ್ನು ಎಲ್ಲ ಕಡೆಗಳಲ್ಲಿಯೂ ಅದನ್ನು ಶುಭದ ಸುದ್ದಿ ಎಂದು ಪ್ರಕಟಿಸಲಾಗುತ್ತಿತ್ತು. ಅಂದರೆ ರೋಮ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಲು ಒಬ್ಬ ಹೊಸ ಚಕ್ರವರ್ತಿಯನ್ನು ನೇಮಕ ಮಾಡಲಾಗಿದೆ ಎಂಬುದಾಗಿ. ಗಮನಿಸಿ ಪ್ರಿಯರೇ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸಿದಾಗ ಪಿಲಾತನು ಇವನು ಯೇಸು ಯಹೂದ್ಯರ ಅರಸನು ಎಂಬುದಾಗಿ ಬರೆದು ಆತನ ತಲೆಯ ಮೇಲುಗಡೆ ಹಚ್ಚಿಸಿದ್ದನ್ನು ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯದ 37ನೇ ವಚನವು ತಿಳಿಸುವುದು. ಇವನು ಯೇಸು ಯಹೂದ್ಯರ ಅರಸನು ಎಂಬ ಅದೇ ವಿಳಾಸವು ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನನಾದ ಮೇಲೆ ಇಡೀ ರೋಮ್ ಸಾಮ್ರಾಜ್ಯವನ್ನು ಹಾಗೂ ಯಹೂದಿ ಸಮುದಾಯವನ್ನು ಕದಲಿಸಿಬಿಟ್ಟಿತು. ಹೇಗೆಂದರೆ, ರೋಮ್ ಸಾಮ್ರಾಜ್ಯದ ಹೊಸ ಚಕ್ರವರ್ತಿಯನ್ನು ಇಲ್ಲವೇ ಅರಸನನ್ನು ಪ್ರಕಟಿಸುವಾಗ ಹೇಗೆ ಅಂದಿನ ಸಿಪಾಯಿಗಳು ಅಥವಾ ಸೈನಿಕರು ಅವನನ್ನು ರೋಮ್ ಸಾಮ್ರಾಜ್ಯದ ಹೊಸ ಚಕ್ರವರ್ತಿ ಎಂದು ಶುಭದ ಸುದ್ದಿಯಾಗಿ ಪ್ರಕಟಿಸುತ್ತಿದ್ದರೋ, ಹಾಗೆಯೇ ಯೇಸುಕ್ರಿಸ್ತನು ಪುನರುತ್ಥಾನನಾದ ಮೇಲೆ ಯೇಸುಕ್ರಿಸ್ತನ ಸಮಾಧಿಯನ್ನು ಕಾಯುತ್ತಿದ್ದ ರೋಮ್ ಸಿಪಾಯಿಗಳು ಅಥವಾ ಸೈನಿಕರು ಯೇಸುವಿನ ಕುರಿತು
ಯೆಹೂದ್ಯರ ಅರಸನು ಸತ್ತವರೊಳಗಿಂದ ಎದ್ದಿದ್ದಾನೆ, ಯೆಹೂದ್ಯರ ಅರಸನು ಸತ್ತವರೊಳಗಿಂದ ಎದ್ದಿದ್ದಾನೆ ಎಂದು ಘೋಷಿಸಲು ಪ್ರಾರಂಭ ಮಾಡಿದರು. ಅದುವೇ ಎಲ್ಲ ಕಡೆಗಳಲ್ಲಿಯೂ ಶುಭದ ಸಂದೇಶವಾಗಿ ಸಾರಲ್ಪಟ್ಟಿತು. ಹೌದು ಪ್ರಿಯರೇ, ಇದು ಸತ್ಯ. ಹೇಗೆ ಒಬ್ಬ ಅರಸನು ತನಗೆ ವಿರುದ್ಧವಾಗಿ ದಂಡೆತ್ತಿ ಬರುವ ತನ್ನ ಶತ್ರು ಅರಸನನ್ನು ಸೋಲಿಸಲು ತನ್ನ ಸಾಮರ್ಥ್ಯವನ್ನು ಧಾರೆ ಎರೆದು ಅವನನ್ನು ಸೋಲಿಸಿ ಜಯ ಹೊಂದುವನೋ, ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನು ಕಡೇ ಶತ್ರುವಾದ ಮರಣವನ್ನು ಸೋಲಿಸಲು ತನ್ನ ಸಾಮರ್ಥ್ಯವನ್ನು ಧಾರೆ ಎರೆದನು. ಅಂದರೆ ಮರಣದೊಂದಿಗೆ ಹೋರಾಟ ಮಾಡಿದನು. ಹೌದು, ಪಾಪವು ಕೊಡುವ ಸಂಬಳ ಮರಣ. ಪರಲೋಕದ ತಂದೆಯಾದ ದೇವರಿಂದ ಈ ಒಂದು ಮರಣವು ನಮ್ಮೆಲ್ಲರನ್ನು ದೂರ ಮಾಡಿ ನರಕದಲ್ಲಿ ಯಾತನೆ ಪಡುವಂತೆ ಮಾಡುವಂಥದ್ದಾಗಿತ್ತು. ಈ ಮರಣವನ್ನೇ ಕರ್ತನಾದ ಯೇಸು ಕ್ರಿಸ್ತನು ನಿವೃತ್ತಿ ಮಾಡಿ ಸ್ವಾರ್ಥಿಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಪಡಿಸಿದನು. ಹಲ್ಲೆಲೂಯಾ. ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 10ನೇ ವಚನ. ಎಂಥ ಅದ್ಭುತವಾದ ಸ್ವಾರ್ಥಿಯಲ್ಲವೇ? ಈ ವಿಷಯವೇ ಪ್ರಿಯರೇ ಇಡೀ ವಿಶ್ವದ ಮಾನವರಿಗೆ ನಿರೀಕ್ಷೆಯ ಮೂಲವಾಗಿರುವುದು. ಕರ್ತನಾದ ಯೇಸು ಕ್ರಿಸ್ತನು ಮರಣದೊಂದಿಗೆ ಹೋರಾಡಿ ಮರಣವನ್ನು ಶಾಶ್ವತವಾಗಿ ಸೋಲಿಸಿದ್ದರಿಂದ ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ತನ್ನ ಪ್ರಜೆಯ ಅವಮಾನವನ್ನು ಭೂಲೋಕದಿಂದಲೇ ತೊಲಗಿಸಿ ಕ್ರಿಸ್ತನು ಸದಾಕಾಲವು ಜೀವಿಸುವವನಾದ ಕಾರಣ ನಮ್ಮನ್ನೂ ಸಹ ಸದಾಕಾಲವು ಜೀವಿಸುವವರಾಗುವಂತೆ ಮಾಡಿದ್ದಾನೆ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಈ ಜಯದ ಸಂದೇಶವು ಪ್ರಿಯರೇ ಇನ್ನೂ ಎಲ್ಲೆಲ್ಲಿ ಸಾರಲ್ಪಟ್ಟಿಲ್ಲವೋ ಅಲ್ಲೆಲ್ಲ ಸಾರಲ್ಪಡುವಂತೆ ಕರ್ತನ ಆತ್ಮನು ನಮ್ಮೊಬ್ಬೊಬ್ಬರನ್ನು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವವನ್ನು ಉಚಿತಾರ್ಥವರವಾಗಿ ನಮ್ಮೆಲ್ಲರಿಗೂ ಅನುಗ್ರಹಿಸಿರುವ ಪರಲೋಕದ ಪ್ರೀತಿಯುಳ್ಳ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ಪುನರುತ್ಥಾನದ ಹಬ್ಬದ ದಿವಸ ನಮ್ಮ ಹೃದಯಗಳು ಕೃತಜ್ಞತೆಯಿಂದ ತುಂಬಿ ಬಂದಂಥವುಗಳಾಗಿವೆ. ಕಾರಣ ಮಾನವರ ಕಡೆ ಶತ್ರುವಾಗಿದ್ದ ಮರಣವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀನು ಸೋಲಿಸಿ ನಮ್ಮೆಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿದ್ದಿ. ಇಂದಿನ ಪುನರುತ್ಥಾನದ ಹಬ್ಬದ ದಿನ ನಿರೀಕ್ಷೆಯ ಮೂಲನಾದ ಯೇಸು ಕ್ರಿಸ್ತನನ್ನು ಪ್ರತಿಯೊಬ್ಬರು ತಮ್ಮ ಹೃದಯಗಳಲ್ಲಿಯೂ ಜೀವಿತಗಳಲ್ಲಿಯೂ ಅಂಗೀಕಾರ ಮಾಡಿಕೊಂಡು ನಿರೀಕ್ಷೆಯುಳ್ಳವರಾಗಿ ಜೀವಿಸುವವರಾಗುವಂತೆ ಸಹಾಯ ಮಾಡು. ರಕ್ಷಣೆಯ ಮಾರ್ಗದಲ್ಲಿ ಬರುವವರನ್ನು ದಿನಾಲು ನಿನ್ನ ಸಭೆಯೆಂಬ ಮಂಡಳಿಯಲ್ಲಿ ಸೇರಿಸುವಂತೆ ವಿಶ್ವವಾಣಿಯ ಸೇವಕರನ್ನು, ಹಿತೈಷಿಗಳನ್ನು, ಸೇವಾ ಪಾಲುಗಾರರನ್ನು ಬಲವಾದ ಸಾಧನಗಳನ್ನಾಗಿ ಉಪಯೋಗಿಸಿಕೋ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂದು ಅಪೊಸ್ತಲನಾದಂಥ ಪೌಲನು ಹೇಳಿದ ಹಾಗೆ ಪ್ರತಿಯೊಬ್ಬ ದೇವ ಜನರು ತಮ್ಮ ಜೀವಮಾನ ಕಾಲವೆಲ್ಲ ಕ್ರಿಸ್ತ ಯೇಸುವಿಗಾಗಿ ಬೆಳಕು, ಉಪ್ಪು ಆಗಿದ್ದು ಜೀವಿಸಲು ಸಹಾಯ ಮಾಡು. ಇಂದಿನ ಪುನರುತ್ಥಾನದ ಹಬ್ಬದ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಎಲ್ಲರ ಮೂಲಕ ಮಹಿಮೆ ಹೊಂದು ಮತ್ತು ನಿರೀಕ್ಷೆಯಿಲ್ಲದಂಥ ಪ್ರತಿಯೊಬ್ಬೊಬ್ಬರಿಗೂ ಈ ಪುನರುತ್ಥಾನದ ಹಬ್ಬವು ನಿರೀಕ್ಷೆಯನ್ನುಂಟು ಮಾಡುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಮರಣವಗೆದ್ದವನೇ ನಿನ್ನ ಆರಾಧನೆ ಮಾಡ್ಬೇವು, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡ್ಬೇವು. ಮರಣವಗೆದ್ದವನೇ ನಿನ್ನ ಆರಾಧನೆ ಮಾಡ್ಬೇವು, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡ್ಬೇವು. ಹಲ್ಲೆಲೂಯಾ ಹೋಸನ್ನ. ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ನಮ್ಮೊಬ್ಬೊಬ್ಬರ ಮೇಲೆ ಸದಾಕಾಲವು ನೆಲೆಯಾಗಿರಲಿ. ಆಮೇನ್.